ಮಾರ್ಕೆಟ್ ಆಗಿದೆ. ಇದು ಕಡಲೆ ಬೀಜವನ್ನು ಇದು ನಂಬರ್ ಬಂದಿದೆ 9130 5/2 ತಾರೀಕಿನಂದು ಇದನ್ನು ನಾವು ಪುಟ್ಟಿಂಗ್ ಮೊಳಕೆಗೆ ಅಳವಡಿಸಿರುತ್ತಿದ್ದೇವೆ. ಇದರ ಈಗ ಕೊನೆ ಎಣಿಕೆಯನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ. ಇದರಲ್ಲಿ ನಾವು 50ರಂತೆ 8 ರೆಪ್ಲಿಕೇಶನ್ ಮಾಡಿರುತ್ತೇವೆ. ಈಗ ಇದರಲ್ಲಿ ನಾವು 4 ವಿಭಜನೆಯನ್ನು ಮಾಡುತ್ತೇವೆ. ಅದರಲ್ಲಿ ಸದೃಢವಾದ ಸಸಿಗಳು, ವಿಕೃತ ಸಸಿಗಳು, ಕೊಳೆತಂಥ ಸಸಿಗಳು ಅಥವಾ ಏನು ಅದರಲ್ಲಿ ಚಟುವಟಿಕೆ ಆಗದಂಥ ಅಂದರೆ ಕಟ್ಟಿಕಾಳುಗಳನ್ನು ನಾವು ಬೇರ್ಪಡಿಸುತ್ತೇವೆ. ಅದರಲ್ಲಿ ನಾವು ಇದಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂದ ಹಾಗೆ ಈ ಮೊಳಕೆಯಲ್ಲಿನ ನಾವು ಬೆಳೆಯ ಸಿರಿಯನ್ನು ನೋಡಬೇಕಾಗುತ್ತದೆ. ಇದು ಚೆನ್ನಾಗಿ ಇದು ಒಂದೊಂದು ಬೀಜಗಳಿಗೆ ಕನಿಷ್ಠ ಇಷ್ಟೊಂದು ಮೊಳಕೆ ಪ್ರಮಾಣ ಬರಬೇಕೆಂದು ಒಂದು ನಿಯಮ ಇದೆ. ಈ ಕಡಲೆ ಬೀಜಕ್ಕೆ ಸುಮಾರು ನಾವು 50 ಕಾಳು ಹಾಕಿದರೆ ನಮಗೆ 40ರಿಂದ 45 ಕಾಳು ಕೂಡ ಜರ್ಮಿಟ್ ಆಗಬೇಕು. ಅಂದಾಗ ಇದನ್ನು ನಾವು ಬಿತ್ತಲಿಕ್ಕೆ ಯೋಗ್ಯವಿದೆ ಅಥವಾ ಮಾರಾಟ ಮಾಡಲಿಕ್ಕೆ ಯೋಗ್ಯವಿದೆ ಅಂತ ನಾವು ತಿಳಿದುಕೊಳ್ಳಬಹುದು. ನಾವು ಪ್ರಮಾಣೀಕರಿಸುತ್ತೇವೆ, ಸರ್ಟಿಫಿಕೇಟ್ ಕೊಡ್ತೇವೆ. ಇದರ ತೇವಾಂಶ, ಆಮೇಲೆ ಇದರಲ್ಲಿ ಸದೃಢವಾದ ಸಸಿಗಳು, ವಿಕೃತ ಸಸಿಗಳು 4 ವಿಭಜನೆ ಮಾಡಿದಿಂದ ನಾವು ವರದಿಯನ್ನು ಬರೆದು ವರದಿಯನ್ನು ಸಲ್ಲಿಸುತ್ತೇವೆ. ಈಗ ನೋಡಿ, ಇದು ಒಂದು ಸದೃಢವಾದ ಸಸಿಯಾಗಿದೆ. ಇದರಲ್ಲಿ ಬೇರು ಕಾಂಡ ಸಮಾನಾಂತರವಾಗಿ ಬೆಳೆದಿದೆ. ಆಮೇಲೆ ಇದು ಒಂದು ವಿಕೃತ ಸಸಿಗಳು. ಇದರಲ್ಲಿ ತಾಯಿ ಬೇರು ತುಂಬಾ ಉದ್ದವಾಗಿದೆ ಮತ್ತು ಇಲ್ಲಿ ತುತ್ತರ ಬೆಳೆದು ಭೂಮಿಯಲ್ಲಿ ಆಳದಲ್ಲಿ ಚೆನ್ನಾಗಿ ಬೆಳೆದು ಇದು ಮತ್ತು ಒಂದು 100 ಕಾಳುಗಳಿಗೆ ಜನ್ಮ ನೀಡುವ ಒಂದು ಯೋಗ್ಯತೆಯನ್ನು ಹೊಂದಿದೆ. ಆಮೇಲೆ ಇದು ವಿಕೃತ ಸಸಿ. ಈಗ ಇದೆ ನಾವು ಸದೃಢವಾದ ಸಸಿ ಮತ್ತು ವಿಕೃತ ಕಂಪೇರ್ ಮಾಡಿದರೆ, ಹೊಂದಾಣಿಕೆ ಮಾಡಿದರೆ ಇದು ಬೇರು ಕಾಂಡ ಚೆನ್ನಾಗಿ ಸದೃಢವಾಗಿದೆ. ಬಟ್ ಇದರಲ್ಲಿ ನೋಡಿ, ಇದು ಕಾಂಡನೂ ಸರಿಯಾಗಿ ಗ್ರೋತ್ ಆಗಿಲ್ಲ ಮತ್ತು ಇದರ ಬೇರು ಕೂಡ ಚೆನ್ನಾಗಿ ಗ್ರೋತ್ ಆಗಿಲ್ಲ. ಇದು ಹೊಲದಲ್ಲಿ ನಾವು ಈ ಬೀಜವನ್ನು ಪ್ಲಾಂಟಿಂಗ್ ಮಾಡಿದರೆ ಇದು ಕಾಲಕ್ರಮೇಣವಾಗಿ ಅಲ್ಲಿ ಹೊಲದಲ್ಲೇ ಕೊಳೆತು ಹೋಗುತ್ತದೆ. ಇದು ಚೆನ್ನಾಗಿ ನಾಟಿ ಒಂದು ಫಸಲಿಗೆ ಅನುಕೂಲವಾಗುತ್ತದೆ. ಈಗ ನೋಡಿ ಒಂದು ಮೊಳಕೆ ಎಣಿಕೆಯನ್ನು ಮಾಡ್ತಿದ್ದೇವೆ. ಇದರಲ್ಲಿ ಬಂದುಬಿಟ್ಟು 48 ಸಸ್ಯಗಳು ಸದೃಢ ಸಸ್ಯಗಳಿದೆ. ಒಂದು ವಿಕೃತ ಸಸ್ಯ ಆಗಿದೆ, ಇನ್ನೊಂದು ಇದು ಅಂದರೆ ರೋಗಗ್ರಸ್ತ ಸಸ್ಯ ಕಾಳು ಆಗಿದೆ. ಇದರಲ್ಲಿ ಕೂಡ ಇದರ 48 ಅಂದರೆ ಇದನ್ನು 50 ಸೀಡ್ ಹಾಕಿದ್ರಿಂದ ಡಬಲ್ ಮಾಡೋದು 48 96% ಆಯಿತು. ಮತ್ತು ಇದನ್ನು 2 ಹಿಡ್ಕೋಬೇಕು ಅಂದರೆ ಇದು 2%, ಇದು 2%. 48 96% ನಾವು ಜರ್ಮಿಷನನ್ನು ಕನ್ಸಿಡರ್ ಮಾಡೋದು. ನಾವು 8 ರೆಪ್ಲಿಕೇಶನನ್ನು ಒಂದು ಆ್ಯಾವ್ರೇಜ್ ಮಾಡಬೇಕು. ಅಂದರೆ ಒಂದೊಂದು ರೆಪ್ಲಿಕೇಶನಲ್ಲಿ ಯಾವ ರೀತಿ ಎಷ್ಟೊಂದು ಪ್ರಮಾಣ ಜರ್ಮಿಷನ್ ಆಗಿದೆ ಅದನ್ನು ನೋಡಿಕೊಂಡು ನಾವು ಇದು ವರದಿಯನ್ನು ಸಲ್ಲಿಸ್ತೇವೆ. ಇದು ಕಂಪ್ಲೀಟ್ ಇದು ಒಂದು ಕನ್ನಡಿ ಆಗಿದೆ. ಒಂದು ಬೀಜದ ಲಾಟಿನಿಂದ ಕನ್ನಡಿ ಆಗಿದೆ. ಇದು ಸೀಡ್ ಅನಾಲಿಸಿಸ್ ಕಾರ್ಡ್ ಅಂತಾರೆ. ಇದಕ್ಕೆ ಕೋಡ್ ನಂಬರ್ ಇರ್ತದೆ, ಲ್ಯಾಬ್ರೇಟರಿ ನಂಬರ್ ಇರ್ತದೆ, ಯಾವುದೇನೋ ನಾವು ಪುಟ್ಟಿಂಗ್ ಮಾಡಿದ್ದೀವಿ, ಯಾವುದೇನೋ ಟೆಸ್ಟ್ ಮಾಡಿದ್ದೀವಿ, ವೆರೈಟಿ, ಲಾಟ್ ನಂಬರ್ ಮತ್ತು ಇದರಲ್ಲಿ ಪರಿಶುದ್ಧವಾದ ಬೀಜಗಳು, ಆಮೇಲೆ ಇದು ಎಲ್ಲವನ್ನು ಮಾಹಿತಿಯನ್ನು ನಾವು ಕೊಟ್ಟಿರುತ್ತೇವೆ. ಆನಂತರ ಇದರಲ್ಲಿ ಎಷ್ಟೊಂದು ಬೀಜ ಇನ್ಸೆಕ್ಟ್ ಡ್ಯಾಮೇಜ್, ಹುಳುಗಳು ಡ್ಯಾಮೇಜ್ ಆಗಿದೆ. ಆಮೇಲೆ ಯಾವ ರೀತಿ ನಾವು ಇದನ್ನು ಈ ವಿಕೃತ ಇದನ್ನು ಅಬ್ಸರ್ವ್ ಮಾಡಿದ್ದೇವೆ, ಈ ಜಡ ಪದಾರ್ಥಗಳನ್ನು ಅಂತೇಳಿ. ಆಮೇಲೆ ಮಾಯ್ಶ್ಚರ್ ಟೆಸ್ಟ್ ಮಾಡಿದ್ದೇವೆ. ಮಾಯ್ಶ್ಚರ್ ಟೆಸ್ಟ್ ತೇವಾಂಶ ಪರೀಕ್ಷೆಯಲ್ಲಿ ನಾವು ಓನ್ ಮೆಥಡಿಂದ ಮತ್ತು ಡಿಜಿಟಲ್ ಮಾಯ್ಶ್ಚರ್ ಮೆಥಡಿಂದ. ಆಮೇಲೆ ಇದಕ್ಕೆ ಯಾವ್ಯಾವ ಡಿಸೀಸ್ ಕ್ಯಾಜುವಲ್ ಆರ್ಗನೈಸಮ್ ಅಂದರೆ ಈಗ ನೋಡಿ ಇದನ್ನು ನೋಡಿದರೆ ಇದಕ್ಕೆ ಯಾವ ರೋಗ ಬಂದಿದೆ ಅನ್ನೋ ತಿಳಿದುಕೊಳ್ಳೋ ಸಂಬಂಧ
ನಾವು ಇದನ್ನೆಲ್ಲನೂ ಕಂಪ್ಲೀಟ್ ಒಂದು ಕನ್ನಡಿ ಇದ್ದಾಗಿ ಒಂದು ಬೀಜದ ಆಗ್ತದೆ. ಆಮೇಲೆ ಇಲ್ಲಿ ಬಂದುಬಿಟ್ರೆ ನಾರ್ಮಲ್ ಸೀಡ್ಲಿಂಗ್ಸ್ ಎಷ್ಟಿವೆ, ಮೊದಲ ಎಣಿಕೆ ಎಷ್ಟಿದೆ, ಆಮೇಲೆ ಕೊನೆಗೆ ಎಣಿಕೆ ಎಷ್ಟಿದೆ, ಆಮೇಲೆ ಎಲ್ಲ ನಾವು 4 ರೆಪ್ಲಿಕೇಶನ್ ಟೋಟಲ್ ಮಾಡಿದಾಗ ನಮ್ಗೆ ಎವರೇಜ್ ಎಷ್ಟು ಬರುತ್ತೆ, ಆಮೇಲೆ ಯಾವ ಟೈಪ್ ನಾವು ವಿಕೃತ ಸಸಿಗಳನ್ನು ಅಬ್ಸರ್ವ್ ಮಾಡಿದ್ದೇವೆ ಅನ್ನೋದು ಇದ್ರ ಕೂಡ ತಿಳಿಸ್ಬೋದು. ಆಮೇಲೆ ಈ ಲಾಟ್ ಪಾಸ್ ಆಗಲಿಲ್ಲ ಅಂದರೆ ರೀಟೆಸ್ಟ್ ಟೆಸ್ಟ್ ಅವಶ್ಯಕತೆ ಇದ್ದರೆ ಅದನ್ನು ನಾವು ಕೂಡ ಇಲ್ಲಿ ಮೆಥಡ್ ಯೂಸ್ ಮಾಡಬೇಕು. ಆಮೇಲೆ ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದ್ವಿ, ಬಿಟ್ವೀನ್ ದ ಪೇಪರ್ ಅಥವಾ ಟಾಪ್ ಆಫ್ ದಿ ಪೇಪರ್, ಉಸುಕಿನ ಮರಳು ವಿಧಾನ, ಇವೆಲ್ಲ ನಾವು ಬರಬೇಕು. ಆಮೇಲೆ ಟೆಂಪ್ರೇಚರ್ ಎಷ್ಟಿತ್ತು, ಆಮೇಲೆ ಇಲ್ಲಿ ಕೆಳಗಡೆ ಬಂದ ರಿಮಾರ್ಕ್ಸ್ ಅಂದ್ರೆ ಯಾವ್ಯಾವ ಸೀಡ್ ಅಲಾವ್ ಇನ್ಸೆಕ್ಟ್ ಯಾವ ಇದಾಗಿದೆ, ಆಮೇಲೆ ಸ್ಪಾಟಿಂಗ್ ಅಬ್ಸರ್ವ್, ರೆಕಮೆಂಡೇಶನ್ ಅಂದರೆ ಈ ಬೀಜ ಇನ್ನೂ ಒಣಗಿಸ್ಬೇಕು ಅಥವಾ ರೀಕ್ಲೀನಿಂಗ್ ಮಾಡಬೇಕು ಅಥವಾ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ಇದನ್ನು ಯಾವ ಇವ್ಯಾಲ್ಯೂಟ್ ಮಾಡಿದ್ರಿ, ಇದನ್ನೆಲ್ಲ ನಾವು ಬರೆದು ಇದನ್ನು ನಾವು ನಮ್ಮ ಅಧಿಕಾರಿಗಳಿಗೆ ಒಪ್ಪಿಸಬೇಕು. ಕಟ್ ಮಾಡಿ ಕೈ ರೆಕಾರ್ಡ್ ಇದ್ದಾಗ ಕೈ ಒಟ್ಟು ಮೂಮೆಂಟ್ ಮಾಡಬಾರ್ದು, ಒನ್ಲಿ ಸ್ಟಿಲ್. ಹಾಂ ನೋಡಿ ನಿಮ್ಗೆ ಹೇಳ್ಕೊತಷ್ಟು ಕ್ಯಾಮ್ರಾದ ಟೆಕ್ನಿಕ್ 4 ಹೇಳ್ಕೊಡ್ತೀನಿ, ಬಂದ್ ಮಾಡ್ರಿ.
ಲಿಂಗಸೂರು ತಾಲೂಕು ಉಮ್ಮಜ್ಗಿ ಪೋಸ್ಟು ಹುಲ್ಲರ್ ಮನೆಯಿಂದ ಬಂದಿದ್ದೇನೆ. ನಾನು ಕೃಷಿ ಧಾರವಾಡ ವಿಶ್ವವಿದ್ಯಾಲಯ ಬೀಜ ಘಟಕದ ತರಬೇತಿಯಲ್ಲಿ ಇಂದು ಭಾಗವಹಿಸಿದ್ದೇನೆ. ನಮ್ಮ ಸಿದ್ಧಿ ಜನಾಂಗದವರಿಗೆ ಪ್ರತಿ 15 ವರ್ಷದಿಂದ ಕೃಷಿಗೆ ಬೇಕಾಗಿರುವಂತಹ ಸಲಕರಣೆಗಳು, ಬೀಜ, ಕಳೆ, ಕೀಟನಾಶಕ ಹಾಗೂ ಸಸಿಗಳು ಕೊಟ್ಟಿರುತ್ತಾರೆ. ಇದರಿಂದ ನಮಗೆ ತುಂಬ ಉಪಯೋಗವಾಗಿದೆ. ಜೇನು ಪೆಟ್ಟಿಗೆ ಹಾಗೂ ಭತ್ತ, ತರಕಾರಿ ಬೀಜಗಳನ್ನೆಲ್ಲ ಕೊಟ್ಟಿದ್ದಾರೆ. 15 ವರ್ಷದಿಂದ ನಮ್ಮ ಸಿದ್ಧಿ ಜನಾಂಗದವರಿಗೆ ಕೃಷಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹಾಗೂ ಇನ್ನು ಮುಂದೆ ಕೂಡ ಹಾಗೆ ಮಾಹಿತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಜನಾಂಗದವರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ತರಕಾರಿ ಬೀಜಗಳು ಹಾಗೂ ಸಸಿಗಳನ್ನು ಕೊಟ್ಟಿರುವುದರಿಂದ ನಮ್ಮ ಜನಾಂಗದವರಿಗೆ ನಮ್ಮ ಹೆಸರು ಸಿದ್ದಪ್ಪ ಗುಡ್ಡಪ್ಪನವರು. ನಮ್ಮದು ಸಾಕಿನ ಕುರುಬಟ್ಟಿಯಿಂದ ನಾವು ಒಂದು ಸಲ ಇಲ್ಲೇ ಬೀಜ ನೋಡಕ್ಕಂತ ಬಂದಿದ್ದೀವಿ. ಬಂದ ಟೈಮ್ದಾಗ ಹಿಂಗೆಲ್ಲ ಅಂತಂದ್ರೆ ನಮ್ಮ ಶಶಿಧರ್ ಸರು ಇವರೆಲ್ಲ ಸಿದ್ದಪ್ಪ ಸರ್ ಎಲ್ಲರೂ ಹೇಳಿರು, ಬೀಜ ಒಯ್ಪ ಹಿಂಗೆಲ್ಲ ಮಾಡಿ ಚಲೋ ಆಕತ್ತೆ. ಹಿಂದಿಂದ ನಾವು ಒಂದು 15-20 ವರ್ಷದಿಂದ ಇವ್ರ ಕಡೆಯಿಂದ ಬೀಜ ಹೋಗು ನಮ್ಮ ಹೊಲದಲ್ಲಿ ಬಿತ್ತಿ ನಾವು ಹೆಚ್ಚಿನ ಬೀಜದ ಇದ್ರೊಳಗೆ ಅದನ್ನು ಚಲೋ ಬೀಜ ಮಾಡಿ ಒಳ್ಳೆ ಹಚ್ಚಿದ್ದೇವೆ ಅವ್ರಿಗೆ. ಯಾವ ಬೀಜ? ಅಲಸಂದಿ ಆಯಿತು, ಈರುಳ್ಳಿ ಬೀಜ ಆಯಿತು, ಸೋಯಾಬೀನ್ ಆಯ್ತು, ಕಡಲೆ ಆಯ್ತು, ಇವ್ರ ಕಡೆಯಿಂದ ಎಲ್ಲ ಓದಿದ್ವಿ. ಮತ್ತು ಹಿಂದೆ ತರಕಾರಿ ಇದು ಬೀನ್ಸ್ ಅಂತ ಅದನ್ನು ಓದಿದ್ದೀವಿ, ಅದಕ್ಕೆ ಬಂದಾಗೈತಿ. ಆದ್ರೆ ಅದರಿಂದ ನಮಗೆ ಚಲೋನಾಯ್ತು. ನಾವು ತಂದು ಹೆಚ್ಚಿಂದ 4 ಮಂದಿ ಅದನ್ನು ರೈತರು ಪಾಸ್ ಮಾಡಿ ಎಲ್ಲ ರೈತರು ಒಯ್ಯತ್ತಾರು. ಇನ್ನೂ ಒಂದಷ್ಟು ಮಂದಿ ರೈತರು ಬಂದು ಇಲ್ಲಿ ಒಯ್ಲಿ ಅಂತ ನಾವು ಹೇಳ್ತೀವಿ. ನಮ್ಮ ಇಡೀ ಇದಕ್ಕೆಲ್ಲ ನಮ್ಮ ರೈತರಿಗೆ ಅನುಕೂಲ ಆಗಲಿ, ಎಲ್ಲರೂ ಇಲ್ಲೇ ಬರೋದು ಹೋಗೋದು ಮಾಡಿರಿ, ಇಲ್ಲಿ ಬೀಜದ ಒಯ್ಯಿರಿ. ನಮಗೆ ಇದರಿಂದ ನಮಗಂತೂ ಲಾಭ ಆಗೈತೆ ರೀ. ಇಲ್ಲಿ ಬೀಜ ಏನು ನಾವು ಓದಿಸ್ತವಲ್ಲ ಮಾರ್ಕೆಟ್ಗಿಂತ ಹೆಚ್ಚಿನ ಬೆಲೆ ಸಿಕ್ಕೈತಿ. ಒಳ್ಳೆ ಬೀಜ ತಂದು ನಾವು ಇವ್ರಿಗೆ ಹೆಚ್ಚೇವಿ. ಅದರಿಂದ ಅವ್ರು ಸರ್ ನಮಗೂ ಬೀಜದ್ದು ಇದನ್ನು ಮಾಡಪ್ಪ ಅಂತ ಅವರು ಹೇಳ್ತಾರೆ. ನಾನು ಮಲಂಗೂಡ ಸಂಕಗೌಡ ದ್ಯಾವನೂರು, ಸಾಕಿನ ಬೆಹಟ್ಟಿ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ನಾನು ಕೃಷಿ ವಿಶ್ವವಿದ್ಯಾಲಯದಿಂದ ಬೀಜ ಘಟಕದಿಂದ ಬೀಜವನ್ನು ಮಾಡುತ್ತೇನೆ. ಒಂದು ಸಾಧಾರಣ 10 ವರ್ಷಗಳಿಂದ ಬೀಜ ಕೊಡ್ತೇನೆ. ಮುಂಗಾರಿ ಹಿಂಗಾರಿ ಕೂಡೆ ಇದರಿಂದ ಒಳ್ಳೆಯ ಬೀಜವನ್ನು ರೈತರಿಗೆ ನಾವು ಉತ್ಪಾದನೆ ಮಾಡಿ ಕೊಡೋದಕ್ಕೆ ಕಾಲೇಜಿನವರು ಎಸ್ಒ ಆಗಲಿ ಅಥವಾ ಈ ಬೀಜ ಘಟಕದ ಅಧಿಕಾರಿಗಳಾಗಲಿ ನಮಗೆ ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ ನಾವು ಏನು ಕೇಳ್ತೀವಿ ಅವನ್ನ ಯಾವ ವೆರೈಟಿ ಕೇಳ್ತೀವಿ ಅವ್ನು ಕೊಡ್ತಾರೆ. ಆಮೇಲೆ ಅದರ ಇನ್ಸೆಂಟಿವ್ ಇದರ ಲಾಭ ಅಂದರೆ ಏನಂತಂದ್ರೆ ನಮಗೆ ಮಾರ್ಕೆಟ್ ರೇಟಿನಕ್ಕಿಂತ. ನಮಸ್ಕಾರ. ನಾವೀಗ ಶಂಕರ್ ಮುಕಾಶಿನವರು ಮುಳುಮುತ್ತಲದ ಒಂದು ಪ್ರಗತಿಪರ ರೈತರನ್ನು ಭೇಟಿ ಮಾಡಿದ್ದೇವೆ. ಇವರು ಹಲವಾರು ವರ್ಷಗಳಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದ ಬೀಜಗಳನ್ನು ಬೀಜೋತ್ಪಾದನೆಗೆ ಒಯ್ಯುತ್ತಾರೆ. ಇವರ ಮುಖಾಂತರವೇ ನಾವು ಮಾತಾಡೋಣ. ನೀವು ಯಾವಾಗಿಂತ ಇದು ಬೀಜ ಮಾಡತ್ತೀರಿ? ಈಗ ನಾನು ನನ್ನ ಸರ್ವಿಸ್ನೊಳಗಂತ ಫಸ್ಟ್ ಹೆಸರು ಹೇಳ್ರಿ. ನನ್ನ ಹೆಸರು ಶಂಕರ್ ಶಿವಾಜಿ ಮುಕಾಶಿ, ಸಾಕಿನ ಮುಳುಮುತ್ತಲ, ತಾಲೂಕು ಧಾರವಾಡ. ನಾನು ಇಲ್ಲಿ ಬೀಜೋತ್ಪಾದನೆ ಮಾಡಾಕತ್ತಿ. ಈಗ ನಾನು ಸಾವಿರ 18ರಿಂದ 20 ವರ್ಷ ಆಗಿರ್ಬೋದು. ಈ 20 ವರ್ಷದಲ್ಲಿ ನನಗೆ ನನ್ನ ಕೃಷಿಯಲ್ಲಿ ಉತ್ತೇಜನ ಪಡೆದಿದ್ದು ಬೀಜೋತ್ಪಾದನೆ ಮಾಡೋದರಿಂದ ನಮಗೆ ಲಾಭದಾಯಕನೂ ಆಗಿದೆ. ಮತ್ತು ಇನ್ನೊಂದು, ಈ ಕೃಷಿ ವಿಶ್ವವಿದ್ಯಾಲಯದ ಬೀಜೋತ್ಪಾದನೆ ನಡೆಸುವ ಇದರಿಂದ ಇಲ್ಲಿ ನೋಡತ್ತೀರಿ? ನಾವು ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಇದು ನೋಡಿ, ಇದರ ಕಾರ್ಡ್ ಆಗಿದೆ. ನಾವು ಈಗ ಮಾದರಿಗಳನ್ನು ತೆಗೆದುಕೊಳ್ಳೋಣ. ಇದು ಸ್ಯಾಂಪ್ಲಿಂಗ್ ಫ್ಯಾನ್ ಆಗಿದೆ ಮತ್ತು ಇದು ಮಾದರಿಯನ್ನು ಸೆಲೆಕ್ಟ್ ಮಾಡುವ ಒಂದು ಉಪಕರಣವಾಗಿದೆ. ಇದನ್ನು ನಾವು ಹೀಗೆ ಬ್ಯಾಗಿನಲ್ಲಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ತಕ್ಷಣ ಇದು ಬ್ಯಾಗಿನ ಕ್ಲೋಸ್ ಮಾಡಿರುವ ನಂತರ ಈ ಮಾದರಿಯನ್ನು ಇದೇ ಆಫ್ ಹೊಳ್ಳಿ ಇದನ್ನು ಒತ್ತಿಗೆ ಬಂದ್ ಆಕತ್ತೆ. ಇದು ಚಲೋ ಐತ್ರಿದೆ. ಬಂದ್ ಮಾಡಿ.
ಅಲ್ಲ ಇಲ್ಲಿ ತೇರಂತ ಅದಕ್ಕೂ ರೈತರು ನಮಗೆ ಒಳ್ಳೆಯ ಒಂದು 100-120 ಕ್ವಿಂಟಲ್ ನಾವು ಸ್ವತಃ ರೈತರ ಮನೆಗೆ ಬಂದು ಯೂನಿವರ್ಸಿಟಿಯರ ನಮ್ಮ ಯೂನಿವರ್ಸಿಟಿ ಗಾಡಿಯಿಂದ ಬಂದು ಎಲ್ಲ ರೈತರ ಮನೆಗೆ ಬಂದ ತೂಕ ಮಾಡ್ಕೊಂಡು ನೇರವಾಗಿ ನಮ್ಮ ಇಂಟಿವ್ಯೂ ಹಣ ಸಂದಾಯ ಕಲೆಕ್ಷನ್ ಬೇಕಿತ್ತಾ ಉಳಿದುಂಟ ಒಂದು ಕಮ್ಮಿ ಹೇಳ ಅಷ್ಟೇ ಕಡೆ ಅಲ್ಲೊಂದು ತೆಗಿಬೇಕು ಆಮೇಲೆ ಇದು ಸರ್ಕಾರಿ ಕೊಡೋಕ್ಕೆ Gracias.